ಜಿಲ್ಲೆಯ ಶಾಸಕರುಗಳಿಗೆ ಅಯ್ಯಯ್ಯೋ ಅಯ್ಯಯ್ಯೋ ರೈತರಿಗೆ ಒಣಗುತ್ತಿರುವ ಬೆಳೆಗಳಿಗೆ ನೀರು, ಒಣಗುತ್ತಿರುವ ಬೆಳೆಗಳಿಗೆ ನೀರು, ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದ ಎಲ್ಲಾ ನಾಲೆಗಳಿಗೆ ನೀರು, ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದ ಎಲ್ಲಾ ನಾಲೆಗಳಿಗೆ ನೀರು, ನೀರು ಬಿಡಿಸದೆ ಮೌನವಾಗಿರುವ ಜಿಲ್ಲೆಯ ಶಾಸಕರುಗಳಿಗೆ, ನೀರು ಬಿಡಿಸದೆ ಮೌನವಾಗಿರುವ ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಲಸಂಪನ್ಮೂಲ ಸಚಿವರಿಗೆ, ನೀರು ಬಿಡಿಸದೆ ಮೌನವಾಗಿರುವ ಮುಖ್ಯಮಂತ್ರಿಗೆ, ನೀರು ಬಿಡಿಸದೆ ಸತ್ತಂತಿರುವ ನೀರಾವರಿ ಇಲಾಖೆಗೆ, ಎಲ್ಲಾ ನಾಲೆಗಳಿಗೆ ನೀರು, ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದ ಎಲ್ಲಾ ನಾಲೆಗಳಿಗೆ ನೀರು, ಅಯ್ಯಯ್ಯೋ ರೈತರಿಗೆ ಒಣಗುತ್ತಿರುವ ಬೆಳೆಗಳಿಗೆ ನೀರು, ಒಣಗುತ್ತಿರುವ ಬೆಳೆಗಳ ಡಿ.ಕೆ. ಶಿವಕುಮಾರ್ ಆಗ್ಲಿ ನಮ್ಮ ಜಿಲ್ಲೆಯಲ್ಲಿ ಆಯ್ಕೆ ಆಗಿರುವಂತ MLA-ಗಳಾಗ್ಲಿ ಕಾರಣ ಅಲ್ಲ ಅಂತ ನನ್ನ ಭಾವನೆ. ಕಾರಣ ಯಾರು ಅಂದ್ರೆ ಇಲ್ಲಿ ಕೂತಿರೋ ನಾವು ಗದ್ದೆಯಲ್ಲಿ ಕೆಲಸ ಮಾಡ್ತಿರೋರು ರೈತರೇ ಕಾರಣ ಅಂತ. ಕಾರಣ ಏನು ಅಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಒಂದ್ 40 ವರ್ಷದ ಹಿಂದೆ ರೈತರಿಗೆ ಹೆಣ್ಣಿಗೆ ಹೋದ್ರೆ ಹುಡುಕಾಡ್ಕೊ ಬರೋರು ಮೈಸೂರು ನಗರ ಮತ್ತೊಂದ್ ಕಡೆ ಹೆಣ್ಣು ಕೊಡ್ತೀವಿ ಅಂತ. ಅವತ್ತು ನಮ್ಮ ರೈತರ ಪರಿಸ್ಥಿತಿ ಅಷ್ಟು ಚೆನ್ನಾಗಿತ್ತು. ಇವತ್ತೇನಾಗಿದೆ ಅಂದ್ರೆ ಇಲ್ಲಿರೋರು ನಾನು ಬಿಜೆಪಿ, ನಾನ್ ದಳ, ನಾನ್ ಕಾಂಗ್ರೆಸ್ ಅಂತ ಹೇಳಿ ನಮ್ಮ ವಂಶಕ್ಕೆ ಬೆಂಕಿ ಹಾಕುವಂತ ಪಕ್ಷಗಳ ಜೊತೆ ನಾವು ಲೀನ್ ಆಗಿ ನಮ್ಮ ಸಮಸ್ಯೆ ಕಡೆ ಗಮನ ಕೊಡದೇ ಇರೋದು, ರೈತರ ಸಿಟ್ಟು ಸರಿಯಾಗಿ ಹೊರಗಡೆ ತರದೇ ಇರೋಂಥದ್ದೇ ಕಾರಣ ಆಗಿರೋಂಥದ್ದು. ನೈತಿಕತೆ ಇಲ್ಲದೆ ಅಧಿಕಾರದಲ್ಲಿ ಅವ್ರೆ ಕೂಡಲು ಎಂತೆಂಥದ ಸಣ್ಣ ಪುಟ್ಟ ಮನೆ ನಮ್ಮಂಗೆ ನಿಮ್ಮಂಗೆ ಬದುಕ್ತಿದ್ದವರು. ಇವತ್ತು ನಾವೆಲ್ಲ ಸಾಲದಲ್ಲಿದ್ದೀವಿ. ಇಲ್ಲಿರೋರೆಲ್ಲ ಸಣ್ಣ ಪಿಚ್ಚಿ ಬನ್ನಿ ಎಷ್ಟು ಜನ ದೊರೆದೋಗ್ಬೇಕಾದ್ರೆ ನೋಡಿ. ಇದು ಇಡೀ ರಾಜ್ಯದ ಅಲ್ಲ ದೇಶದ ರೈತರ ಪರಿಸ್ಥಿತಿ. ಏನು ಇಲ್ಲದೆ ನಮ್ ಜೊತೆ ಬದುಕ್ತಾನೋ ಇವತ್ತು 1000 ಕೋಟಿ 2000 ಕೋಟಿ ಹೆಂಗ್ ಬದುಕ್ತಾನೆ? ನಮ್ಮ ಶ್ರಮದ ಮೇಲೆ ಬದುಕ್ತಿರೋಂತ ರಾಜಕಾರಣಿಗಳನ್ನ ಓಲೈಸ್ಕೊಳ್ಳುವಂತ ಪರಿಸ್ಥಿತಿ ಬಂದೈತೆ. ಹಿಂದೆ ರಾಜ ಮಹಾರಾಜರು ಆಳ್ವಿಕೆ ಕೇಳಿದ್ದು ಒಳ್ಳೆ ಜನಪರವಾಗಿ ಕೆಲಸ ಮಾಡ್ತಿರುವಂತ ರಾಜರನ್ನ ಅಲ್ಲೇ ಇರೋದ ಮಲ್ಲಪ್ಪ ಸೆಟ್ನೋ ಮೀರ್ ಸಾಧಕೋ ಎಂತಾರ ಇದ್ದು ಆ ಒಂದು ಸಾಮ್ರಾಜ್ಯನ ಬಿಡಿಸಿದ್ರಲ್ಲ, ಅದೇ ಕಾರ್ಯವನ್ನ ನಮಗ್ ಗೊತ್ತಿಲ್ಲದೆ ರೈತ ಕುಲದಲ್ಲಿ ಹುಟ್ಟಿ ಪರೋಕ್ಷವಾಗಿ ಅವ್ರು ಬೆಂಬಲಿಸ್ತಾ ಇದೀವಿ ಅಯೋಗ್ಯರಿಗೆ. ಇವತ್ತು ನಮ್ಮನ್ನು ಆಳ್ತಿರೋಂಥವ್ರು ಇವತ್ತು ಮುಖ್ಯಮಂತ್ರಿ ಹೇಳಿಕೆ ನೋಡ್ಬೇಕು ನೀವು, ನೀರಿಲ್ಲ ಒತ್ತಡ ಹಾಕ್ಬೇಡಿ ಅಂತ ಅಂದ್ರೆ ಧಮ್ಕಿ. ಮುಖ್ಯಮಂತ್ರಿ ಸ್ಥಾನ ಕುಂತ್ಕೊಂಡ್ಬಿಟ್ಟು ಧಮ್ಕಿ ಹಾಕುವಂತ ಅವ್ರು ಬೆಳೆದಿರೋಂತ ನೈತಿಕತೆ ನೋಡಿದ್ರೆ ಅವ್ರದ್ದು ನೈತಿಕ ಪಾಠ ನಾವು ಕೇಳಕ್ಕಾಗದ. ನೀರ್ ಬಿಡಪ್ಪ ಅಂತ ಈಗ ಅಲ್ಲಿ ಬಿಡದಿಲಿ ಚಳವಳಿ ಮಾಡ್ತಾ ಇದಾರೆ. ಬಿಡದಿಲಿ ಪಕ್ಕ ಇನ್ನೊಂದ ಚಳವಳಿ ಮಾಡ್ತಾವ್ರೆ. ರೈತರು ಹೋಗಿ ಪೊಲೀಸ್ನವ್ರ ಕಾಲು ಹಿಡ್ಕೊಂಡವ್ರೆ, ಅವ್ರನ್ನ ಒದಿಯೋದು, ಆ ಕಡೆ ದೂರದಲ್ಲಿ ಹಾಕೋದು. ಪೊಲೀಸ್ನವ್ರು ಯಾಕೆ ಸಾಕಿದೀವಿ ನಾವು, ಯಾಕೆ ಇಟ್ಕೊಂಡಿದೀವಿ? ದೇಶಕ್ಕೆ ಅನ್ನ ಕೊಟ್ರಲ್ಲ, ಅನ್ನ ಕೊಟ್ಟನು ಎದೆ ಒದಿ ಅಂತ ಇಟ್ಕೊಂಡಿದೀವ? ದೇಶಕ್ಕೆ ಅನ್ನ ಕೊಟ್ಟಿರುವಂತ ರೈತ ಇವತ್ತು ನ್ಯಾತಾಕತ್ತಿದ್ರು ಏನು ಅವ್ರ ವೈಭೋಗ. ಇನ್ನು ಹುಟ್ಟೇ ಇಲ್ಲ ಮಗಳು, ಮಣ್ಣೊಳಗೆ ಕೆರದೇ ಇಲ್ಲ, ಅವಳಿಗೆ 800 ಕೋಟಿ ಆಸ್ತಿ. ಈ ಸಾಮ್ರಾಜ್ಯ ಸಂಪತ್ತು ಒಂದ್ ಕಡೆ ಸೇರ್ಬಿಟ್ಟೈತೆ. ಇಲ್ಲಿ ನಾವು ನನಗೆ 5 ಎಕರೆ ಐತೆ 2 ಎಕರೆ ಐತೆ ನಾವ್ ಏನ್ ಅನ್ಕೊಂಡಿವಿ ಅಂದ್ರೆ ಸಂಪತ್ತಿನ ಬಗ್ಗೆ ಮಾತಾಡ್ತಾರೆ, ನಮ್ ಭೂಮಿ ಕಿತ್ಕೋದ ಅಂತ. ಒಬ್ಬೊಬ್ಬ 5,000 ಎಕರೆ 10,000 ಎಕರೆ ಮಾಡ್ಕೊಂಡವ್ರೆ. ಆ ಬಂಡವಾಳ ಎಲ್ಲ ಇಲ್ಲಿ ತಂದು ಹಾಕ್ತಾವ್ರೆ. ರೈತರ ಶ್ರಮದ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾವನೋ MLA ಈ ತಾಲೂಕಿನಲ್ಲಿ ಆಗ್ಬೋದು, ಪಕ್ಕದ ತಾಲೂಕು ಈ ಜಿಲ್ಲೆಯಲ್ಲಿ ಆಗ್ಬೋದು, 3 ಕಾಸಿಗೆ ನಮ್ನೆಲ್ಲರೂ ಜೀತ ಇಟ್ಕೊಂಡವನೆ. ನಾನು ಅದಾಗ್ಬೇಕು ಇದಾಗ್ಬೇಕು ಅಂತ ಅವ್ರು ಹಿಂದೆ ಹೋದ್ರೆ ನನ್ಗೆ ಏನೋ ಸ್ವರ್ಗ ಸಿಗ್ತದೆ ಅಂತ ಹೇಳಿ ನಾವು ಬದುಕಿರೋಂತ ಸೆಲೆನೆ ಬಿಟ್ಟು, ನಾವು ಬದುಕಿರೋಂತ ವಾತಾವರಣನೇ ಬಿಟ್ಟು ಅವ್ರು ಜೀತ ಮಾಡ್ತಾ ಇದೀವಿ. ನಮ್ಗೆ ಗೊತ್ತಿಲ್ಲ ರೈತ ಕುಲಕ್ಕೆ ನಾವು ಅನ್ಯಾಯ ಮಾಡ್ತಾ ಇದೀವಿ. ಎಲ್ಲಾ ರಾಜಕೀಯ ಪಕ್ಷಗಳು ಒಂದೇ, ಅವನು ಇವನು ಅಂತ ಅನ್ನಂಗಿಲ್ಲ. ಎಲ್ಲಾ ರಾಜಕೀಯ ಪಕ್ಷದವ್ರು ಏನ್ ಇಲ್ದೇನೋ ಮೈಸೂರು ಮಹಾರಾಜರಂಗ ಆಯ್ತವ್ರೆ. ಮೈಸೂರು ಮಹಾರಾಜರಿಗಿಂತ ಮೀರ್ಸೋಗಂತ ಮನೆನ ಮೈಸೂರಲ್ಲಿ ಕಟ್ತಾವ್ರೆ. ಈಗ ನಾ ಬಂದಿರೋ ಪ್ರಶ್ನೆ ಇಷ್ಟ, ಇದು ಎಲ್ಲೆಲ್ಲಿಗೋ ಹೋಗೋದು ಬೇಡ. 80 ಅಡಿ ನೀರಿದ್ದಾಗ ನೀರ್ ಬಿಡ್ಬೇಕಾದಂತದ್ದು ಬಿಟ್ಟಿಲ್ಲ, ಹಲವಾರು ವರ್ಷ ಬಿಟ್ಟವ್ರೆ. ಈಗ ಯಾಕೆ ಬಿಟ್ಟಿಲ್ಲ? ಬೆಂಗಳೂರಿಗೆ ಕುಡಿಯೋ ನೀರಾದ್ರೆ ಇಲ್ಲಿಂದ 100-120 ಕಿಲೋಮೀಟರ್ ಬೆಂಗಳೂರಿಗೆ ಕುಡಿಯೋ ನೀರನ್ನ ಕನ್ನಂಬಾಡಿ ಕಟ್ಟೆ ಕಟ್ಟಿಸ್ತಂತ ಮೈಸೂರು ಮಹಾರಾಜರು ಆ ಉದ್ದೇಶಕ್ಕೆ ಕಟ್ಟಿಸ್ಲಿಲ್ಲ. ಬೆಳಗ್ಗೆ ಏನ್ ಕಟ್ಟಿದ್ರು? ಬೆಂಗಳೂರಲ್ಲಿರುವಂತ ಎಷ್ಟು ಕೆರೆ ಮುಚ್ಚವ್ರೆ, ಎಷ್ಟು ಜಲಾಶಯ ಮುಚ್ಚವ್ರೆ, ನೀರಿನ ಮೂಲ ಎಲ್ಲ
ಇಲ್ಲಿ ಬಂದು ನೀರನ್ನು ಬೇಕು ಅಂತ ಕೇಳ್ತಾವ್ರು. ಹೆಂಗಿದೆ ಶಾಸ್ತ್ರ ಅಂದ್ರೆ, ನಮ್ಮ ಮನೆ ಹತ್ರ ಕೂತಿದಾಗ ಯಾರೋ ದಾರಿಲಿ ಹೋಗ್ತಾರೋ, ಅಣ್ಣ ಬಾಯಾರಿಕೆ ಆಯ್ತದೆ ನೀರ್ ಕೊಡು ಅಂದ್ರೆ ಮನೆ ಒಳಗ ಒಂದ್ ಚಂಬಲ್ ನೀರ್ ತಂದ್ಬಿಟ್ರು ನೀರ್ ಕೊಡ್ಬೋದು. 5-6 ಜನ ಆದ್ರ ಒಂದ್ ಚೌರಿಗೆ ತಂದು ನೀರ್ ಕೊಡ್ಬೋದು. ಈಗ ಸರ್ಕಾರ ಮಾಡ್ತೀವಿ ಆ ಕೆಲ್ಸ ಅಲ್ಲ. ನಮ್ಮ ಮನೆಗ್ ನುಗ್ಗಿ ಅಂಡೆನೆ ಒತ್ಕೊಯ್ತಾವ್ರೆ. ಅಂಡೆ ಅಂಡೆನೆ ಒತ್ಕೋವಾಗ ಸುಮ್ಮನೆ ಕೂತಿದೀವಿ ಅಂದ್ರೆ ನಮ್ಮ ಮಕ್ಳಿಗೆ ನಾವು ವಿಷ ಕೊಡೋ ಕೆಲಸ ಅಲ್ವಾ ಮಾಡ್ತಿರೋದು. ಮೌನವಾಗಿದ್ರೆ, ನಮ್ಮ ಮನೆಗ್ ದೊಡ್ತಾ ಇದ್ರೆ ಮೌನವಾಗಿ ಕುಂತೀವಿ ಅಂದ್ರೆ ನಮಗಿಂತ ನಮ್ಮ ಮಕ್ಳಿಗೆ ವಿಷ ಕೊಡಕ್ಕೆ DK ಶಿವಕುಮಾರ್ ಬರ್ಬೇಕಾ, ನಮ್ MLA ಬರ್ಬೇಕಾ? 50 ವರ್ಷದಲ್ಲಿ 20 ವರ್ಷದಲ್ಲಿ 30 ವರ್ಷದಲ್ಲಿ ನಮ್ಮ MLAಗಳಿಗೆ ಆಸ್ತಿ ಏನಿತ್ತು, ಅವ್ರ ಅಪ್ಪನಿಗೆ ಆಸ್ತಿ ಏನಿತ್ತು, ಇವತ್ತು ಏನಾಗಿದೆ ಇದನ್ನು ಸ್ವಲ್ಪ ಆಲೋಚನೆ ಮಾಡಿ. ಸಿಟ್ಟಾರ ಬರ್ತದೆ, ಸಿಟ್ಟಿಲ್ದಾರ ನಾವು ಗಂಡಸರೆಲ್ಲ, ಸಿಟ್ಟಿಲ್ದಾರ ಎತ್ತಲ್ಲ ಅಂತಾರೆ ಹಂಗೆ. ಈಗ ನನ್ಗಿಷ್ಟೇ, ನಾವು ಬಂದು ಸೋಕಿಗೆ ಬಂದು ಪತ್ರಿಕೆಯರು ಮೀಡಿಯಾದವ್ರು ಬಂದವ್ರೆ, ಪೇಪರ್ ಬಂದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದಿಲ್ಲ. ಕೈ ಮುಗಿದು ವಿನಂತಿ ಮಾಡ್ತೀನಿ, ನಮ್ಮ ಕೆಲಸಗಾರರು ಅಂತ ಇದ್ರು ನೀರಾವರಿ ಇಲಾಖೆಗೆ ನೀರ್ ಬಿಡುವಂತ ಕೆಲಸ ಮಾಡಿ. ಇಲ್ಲ ನಾವು ಬಂದಿರೋಂತ ಎಷ್ಟು ಜನ ಅರೆಸ್ಟ್ ಆಗಿರೋ ಗೊತ್ತಿಲ್ಲ, ಅರೆಸ್ಟ್ ಮಾಡಿ. ಮಾನ್ಯ ಮುಖ್ಯಮಂತ್ರಿ ಲೂಟಿ ಹೊಡೆದಿರೋ ದೊರೆಗಳೆಲ್ಲ ವಿಧಾನಸೌಧ ಕುಂತಾರಲ್ಲ, ಅವ್ರಿಗೆ ರೈತರು ಜೈಲ್ಗೆ ಹಾಕ್ತೀವಿ ನೀರ್ ಕೊಡಲ್ಲ ಅಂತ ಹೇಳಿ. ಅವ್ರಿಗೆ ಏನು ಅಂತಂದ್ರೆ, ಅವ್ರ ಸುತ್ತಮುತ್ತ ಓಟಿರೋದು ಬೆಂಗಳೂರು ಸುತ್ತಮುತ್ತ. ನಮ್ ಪರವಾಗಿರ್ಬೇಕಾದ್ರೆ ನಮ್ದು MLAಗಳು ಸತ್ತೋಗವ್ರೆ. ಬೆಂಗಳೂರು ನೀರ್ ತಗೋಗಿ ಅಲ್ಲಿ ಸೈ ಅನಿಸ್ಕತ್ತಾರೆ, ಅವ್ರು ಓಟ್ ಹಾಕಿಸ್ಕತ್ತಾರೆ, ಇವನಿದ್ದಾಗ ನೀರ್ ಕೊಟ್ಟಾಕಳ ಅಂತ. ಇಲ್ಲಿ MLAಗಳು ಬಕೀಟ್ ಹಿಡಿಯೋ ಕೆಲಸ ಮಾಡ್ತಾರೆ ನಮ್ ಜಿಲ್ಲಾ ಶಾಸಕರು. ಹಿಂದೆ ಮಂಡ್ಯ ಜಿಲ್ಲೆಯ ಶಾಸಕರು ವಿಧಾನಸೌಧದಲ್ಲಿ ಹೋದ್ರೆ ಬಹಳಷ್ಟು ಭಯ ಪಡ್ತಿದ್ರಂತೆ. ಮಂಡ್ಯ ಜಿಲ್ಲೆಯ ಶಾಸಕರು ಬಹಳ ಗಟ್ಟಿಗರು, ಏನಾದ್ರು ಆಗ್ಲಿಲ್ಲ ಜಿಲ್ಲೆಗೆ ಅನ್ಯಾಯ ಇದ್ರೆ ಧ್ವನಿ ಎತ್ತಾರೆ ಅಂತ. ಇವತ್ತು ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು DK ಶಿವಕುಮಾರ್ಗೋ MLAಗೋ ಮತ್ತೊಬ್ಬನಿಗೋ ಬಕೀಟ್ ಇಟ್ಕೊಂಡು ನಮ್ಗೆ ಏನಾರು ಆದದ ಅಂತ ಕಾಯ್ತಿರುವಂತ ಕೆಳಮಟ್ಟದ ರಾಜಕಾರಣ ಇವತ್ತು ಬಂದಿರೋದ್ರಿಂದ ನಮಗೆ ನೀರಿಲ್ಲ. ಈಗಲೂ ವಿನಂತಿ ಮಾಡ್ತೀನಿ, ನಾವು ಆಯ್ಕೆ ಮಾಡಿರೋಂಥವ್ರು ನೀವು ರಾಜೀನಾಮೆ ಕೊಡಬೇಕಾಗಿಲ್ಲ. ವಿಧಾನಸೌಧ ಕುಂತ್ಕೊಳ್ಳಿ, ನೀರಿಗೆ ಸಾಯಂಕಾಲ ಬಿಡ್ತೀರೋ ಇಲ್ವೋ, ನಾವು ಹೋಗಲ್ಲ, ಬಿಟ್ಟೇ ಬಿಡ್ಬೇಕು ಅಂತ ಹೇಳಿದ್ರೆ ಈ ಜಿಲ್ಲೆಯ ಶಾಸಕರು ಇಲ್ಲ, ನೀವು ಬೇರೆಯವ್ರಿಗೆ ಮಾರ್ಕೊಂಡಿರೋರು. ದಯಮಾಡಿ ಹಲವಾರು ಚಳುವಳಿ ಹೋರಾಟ ಆಗಿದೆ. ಏನಾದ್ರು ನೀರು ಬಿಡಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ದಸ್ತಗಿರಿ ಮಾಡಿ. 50 ಜನ ಇದ್ವೋ, 100 ಜನ ಇದ್ವೋ, 20 ಜನ ಇದ್ವೋ, ದಸ್ತಗಿರಿ ಮಾಡಿ ನಮ್ಮ ಪ್ರತಿಭಟನೆ ದಾಖಲೆ ಆಗ್ಲಿ. ಆ ದಾಖಲೆ ಮೇಲೆ ನಮ್ಮ ಎದೆ ಮೇಲೆ ನೀರು ಬಿಟ್ಕೋಗಂತದಾಗ್ಲಿ. VC ನಾಲೆಗೆ ಈಗ ಕಾಂಕ್ರೀಟ್ ಕೆಲಸ ಮಾಡ್ತಾವ್ರೆ, ಗುಂಡಿ ಬಿದ್ದಿದೆ ಅಂತ. ಆಧುನೀಕರಣ ಯಾವ ಸ್ಟೇಜ್ ಎಷ್ಟು ಸ್ಟೇಜ್ ಆಯ್ತು? ಗುಣಮಟ್ಟ ಇದ್ರೆ ಯಾಕೆ ಹೋಗ್ತಿತ್ತು? ಕಾಂಟ್ರಾಕ್ಟ್ರು ಮೈಸೂರು ಬೆಂಗಳೂರಲ್ಲಿ ರಾಜ ಮಹಾರಾಜ ಆಗವನೆ. ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಇದ್ದಂತವ್ರು ಅವ್ರಿಗೆ ಏನು ಅವ್ರ ಮೇಲೆ ಒಡವೆ, ಅವ್ರ ಮನೆಗೆ ಹೋಗಿ ಬೀರು ಮತ್ತೊಂದು ಹುಡುಕರು ಎಷ್ಟು ಒಡವೆ ಸಿಗ್ತದೆ. ಇಲ್ಲಿ ಬಂದಿರೋ ಎಲ್ಲರ ಮನೆ ಒಡವೆ ಗಿರಿವಿ ಅಂಗಡಿಲಿ ಐತೆ. ಮಂಡ್ಯ ರೈತರ ಮನೆ ಇಲ್ಲಿರುವಂತ ಎಲ್ಲ ಒಡವೆ ಮಾರ್ಕೊಂಡ್ರೆ ಬಿಡಿಸ್ಕೊಳ್ಳಕ್ಕಾಗಿಲ್ಲ. ನಮ್ಮ ಪರಿಸ್ಥಿತಿ ಹಿಂಗೆ. ಏನು ಈ ಸರ್ಕಾರಿ ಕೆಲಸಕ್ಕೆ ಸೇರ್ಬಿಟ್ರೆ ನಮ್ಮ ಮನೆಯಲ್ಲೇ ಹೋಗಿರ್ತಾನೆ, ಏನು ಇರಿಕಿಲ್ಲ. ಮಾಡಿ ಮೇಲ್ ಮಾಡಿ ಬೆಂಗಳೂರು ಬೇಕಾ, ಮೈಸೂರು ಬೇಕಾ, ಮಂಡ್ಯ ಬೇಕಾ, ಈ ವ್ಯವಸ್ಥೆ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ನೀರು ಇಲ್ವಲ್ಲ, ನೀರು ಬಿಟ್ಟಿಲ್ಲ. ಕನಿಷ್ಠ 2,000 ಕೋಟಿ ನಷ್ಟ ಆಯ್ತದೆ. 2,000 ಕೋಟಿ ನೀರು ಬಿಡಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ನಮ್ಗೆ ಗತ್ತಿಗೆ ನೀರು ಕೊಡ್ತಾ ಇದೆ ಅಥವಾ ವಿಷ ಕೊಡ್ತಾ ಇದೆ. ಈ ವಿಷ ಕೊಡುವಂತ ಕೆಲಸ ಏನಾದ್ರು ಅವ್ರಿಗೆ ಮರ್ಯಾದೆ ಇದ್ರೆ, ಈಗ ತೊರೆಕಣ್ಣಳಿಗೆ ನೀರ್ ಬಿಡ್ತಾರಲ್ಲ, 5 ಹಂತದ ನೀರು ತಗೋಬಾರೆ. ಬೆಂಗಳೂರಿಗೆ ನೀರು ತಗೋಬಿಟ್ರು ಅದ್ ನೀರು ಎಲ್ಲ ಮನೆಗೆ ಹೋಯ್ತಾ ಇಲ್ವಾ ನೋಡೋರಿಲ್ಲ. ಈಗ ನಿನ್ನೆ ನಮ್ಮ ರೈತ ಸಂಘ ತೆರೆದವ್ರೆ, ಅಭಿನಂದಿಸ್ತೀನಿ ಅವ್ರನ್ನ. ಒಂದ್ ಸರ್ವೆ ಮಾಡಕ್ಕೆ ಬೆಂಗಳೂರಿಗೆ ಒಂದ್ ಪೈಪ್ ಲೈನ್ ತಗೋಕೆ ನೀರು ಸಂಗ್ರಹಾಲಯದಿಂದ ಪಾಯಿಂಟ್ ಮಾಡ್ಕೊಯ್ತಾರಂತೆ. ಮುಂದೆ ಒಂದ್ ಮಾತು ಹೇಳ್ತೀನಿ, ಬಹುಶಃ ನಮ್ಮ ಅಂಡೆ ಹೇಳ್ತಾರ ಆ ಕೆಲಸ ಮಾಡ್ತಾರಲ್ಲ, ಅಪ್ಪನ್ ಕೊಡ್ತಾರ ಈ ಯೋಚನೆ ಮಾಡ್ತಾರ. ಜಲಾಶಯದ ಒಳಗಡೆ ನಮ್ಮ ಮನೆ ಅಂಡೆ ತಗೋದಂಗೆ ಜಲಾಶಯದಿಂದ ಕೆಳಗಡೆ ನೀರ್ ಬೇಕಾದ್ರೆ ತಗೊಳ್ಳಿ. ಬೆಂಗಳೂರು ನೀರ್ಗೆ ಅಲ್ಲಿದ್ದಂತ ಕಣುವ ಅಣೆಕಟ್ಟೆ ಏನಾಯ್ತು, ಬೇರೆ ಬೇರೆ ಅಣೆಕಟ್ಟೆಗಳು ಏನಾದೋ, ಯಾಕೆ ಅವೆಲ್ಲ ಕೊಳಚೆ ನೀರನ್ನ ತುಂಬುವಂತ ಕೇಂದ್ರ ಆಗವೆ. ಎಷ್ಟು ಕೆರೆ ಇದ್ದೋ ಆ ಕೆರೆ ಒಳಗೆ ರಾಜಕಾರಣಿಗಳ ಮನೆ ಎಷ್ಟವೆ. ನೀರಿನ ಮೂಲ ಬೆಂಗಳೂರಿಗಲ್ಲ. ನೀವು ಕನ್ನಂಬಾಡಿ ಕಟ್ಟೆ ಕಟ್ಟಿದಾಗ ವರ್ಣ ಮೇಲೆ ತೂಬಿತ್ತಲ್ಲ, ಆಗ ನೀರ್ ಬಿಡುವಾಗ ಮೈಸೂರು ನಗರದ ಕಡೆ ನೀರು ಬಿಡ್ಲಿಲ್ಲ. ಯಾಕೆಂದ್ರೆ ಮಂಡ್ಯ ರೈತರಿಗೆ ಪೂರ್ತಿ ಬೇಸಾಯಕ್ಕೆ ನೀರು ಕೊಡ್ಬೇಕು ಅಂತ ಅಲ್ಲ,
ಅವತ್ತು ಕಾಲರ ಪ್ಲೇಗ್ ಇತ್ತು, ಔಷಧಿ ಇರ್ಲಿಲ್ಲ. ಏನೋ ಮೈಸೂರು ಕಡೆ ಬಂದ್ಬಿಟ್ರೆ ಕಾಲರ ಪ್ಲೇಗ್ ಬಂದದು ಅಂತ ಹೇಳಿ ಮಂಡ್ಯ ಕೊಟ್ರು. ಆ ಕಾಲರ ಪ್ಲೇಗು ಎಲ್ಲ ನಾವು ಅನುಭವಿಸ್ಕೊಂಡು ಇವತ್ತು ಬೆಳೆದೋ ಕಬ್ಬು ಮತ್ತೊಂದು ಬೆಳೆದು ದೇಶಕ್ಕೆ ಅನ್ನ ಆಗ್ತಾ ಇದೀವಿ. ಎಲ್ಲ ತೊಂದರೆ ಅನುಭವಿಸಿದೀವಿ. ಇವತ್ತು ನಮ್ಮ ನೀರಿಗೆ ಒಂದ್ ಕೈ ಹಾಕುವಾಗ ನಮ್ಮ ಜಿಲ್ಲೆಯಲ್ಲಿರುವಂತ ಎಲ್ಲಾ ರಾಜಕಾರಣಿಗಳು, ವಿಶೇಷವಾಗಿ ರೈತ ಮಕ್ಕಳಿಗೆ ನಾನು ವಿನಂತಿ ಮಾಡೋದಿಷ್ಟೇ, ನಮ್ಮ ರಾಜಕಾರಣ, ನನ್ನ ಬಿಜೆಪಿ, ನನ್ನ ಕಾಂಗ್ರೆಸ್, ದಳ, ಇನ್ಯಾವುದೋ ಒಂದು ಪಾರ್ಟಿ, ಅದು ಎರಡನೇದು ನಮ್ಮ ಬದುಕು ಮುಖ್ಯ ಅಂತ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ವಿಷ ಕೊಡ್ತಾ ಇದೀವಿ ನಾವೇ. ಆ ಕೆಲಸ ನಿಲ್ಲಿಲ್ಲ ಅಂತ ಹೇಳಿದ್ರೆ ನಮಗಿಂತ ಕೆಟ್ಟವರು ರೈತ ದ್ರೋಹಿಗಳು. ಮೊದಲನೇ ರೈತ ದ್ರೋಹಿಗಳೇ ನಾನಾಯ್ತೀನಿ, ನಮ್ಮಂತ ರೈತರೇ. ಪ್ರಾಮಾಣಿಕವಾದಂತ ಧ್ವನಿ ಎತ್ತಿ ಹಾಗೆ ವಿನಂತಿ ಮಾಡ್ತೀನಿ, ನೀರು ಬಿಡೋದ್ರ ಬಗ್ಗೆ ಸ್ಪಷ್ಟಪಡಿಸ್ಬೇಕು. ಇಲ್ಲ ಅಂದ್ರೆ ನಾವು ವಾಪಸ್ ಎದ್ದೋಗಕ್ ಬಂದಿಲ್ಲ. ಇಷ್ಟೇನೋ ತಸ್ಕಿರಿ ಮಾಡ್ಬೇಕು. ರೈತರನ್ನ ತಸ್ಕಿರಿ ಮಾಡಿದೀವಿ ಕಣೆಯ. ಬೆಂಗಳೂರು ನೀರು ಕೊಟ್ಟಿದ್ದೀನಿ ಅಂತ ಹೇಳಿ ಸಭಾಸ್ಕಿರಿ ತಗೊಳ್ಳಿ. ಮಂಡ್ಯ ರೈತರು ನೀರು ಕೇಳಕ್ ಬಂದಿದ್ರು, ಅವ್ರು ಜೈಲ್ಗೆ ಹಾಕಿವಿ. ಜೈಲ್ಗೆ ಹಾಕ್ಬಿಟ್ಟು ಬೆಂಗಳೂರು ನೀರು ಕೊಟ್ಟಿನಿ. ನಾನು ಎಂತ ದೊಡ್ಡ ರಾಜಕಾರಣಿ, ನನಗೆ ಓಟ್ ಹಾಕಿಲ್ವಾ ಅಂತ ಯಾರು DK ಶಿವಕುಮಾರ್, ಅಲ್ಲಿ ಯಾರೋ ಇನ್ನೂ ಯಾರ್ಯಾರೋ ಇರೋಂಥ ಮಂತ್ರಿಗಳು ಅವಾಗಲ್ಲ, ಅವರೆಲ್ಲ ರಾಮಲಿಂಗಾರೆಡ್ಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವರೆಲ್ಲ ಕೇಳ್ಕರ್ಲಿ. ನಮ್ಗೆ ವಿಷ ಕೊಟ್ಟು ಅವ್ರಿಗೆ ನೀರು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅದೇ ದೊಡ್ಡ ಸಾಧನೆ. ಅದೇ ಸಂದರ್ಭದಲ್ಲಿ ಹೇಳ್ತೀನಿ, ಬಹುಶಃ ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಮಲಗಿಲ್ಲ. ಮಾತನಾಡ್ತಾ ಹೇಳಿದೆ ಆ ಪಾರ್ಟಿ ಈ ಪಾರ್ಟಿ ಅಂತ ಎಲ್ಲ ಗೊಣಗಾಡ್ತಾ ಇದಾರೆ. ಅಲ್ಲಲ್ಲೇ ಗೊಣಗಾಟ ನಡೀತಾ ಇದೆ. ಈ ಗೊಣಗಾಟ ರೈತರ ರಟ್ಟೆಗೆ ಶಕ್ತಿ ಬಂದ್ರೆ ಸಿಕ್ತಾವ್ ಬಡಿತೀವಿ, ಸಿಕ್ತಾವ್ ಕಲ್ಲಲ್ಲಿ ಹೊಡಿತೀವಿ, ಸಿಕ್ತಾವ್ ಚಪ್ಪಲಿ ಸೇವೆ ಮಾಡ್ತೀವಿ ಅನ್ನೋದನ್ನ ಈ ರಾಜಕಾರಣಿಗಳಿಗೆ ಎಚ್ಚರಿಕೆ ಹೇಳ್ತೀನಿ. ನನ್ನ ಈ ನೀರ್ನ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ನ ಅರೆಸ್ಟ್ ಮಾಡ್ಬೇಕು. ಇದೇ ಸರಳವಾದಂತ ಪ್ರಶ್ನೆ. ಅರೆಸ್ಟ್ ಆಗದ ಜನ ಹೋಗಕ್ಕೆ ಬಂದಿಲ್ಲ. ಪೊಲೀಸ್ ಇಲಾಖೆ ಇದೆ, ವ್ಯಾನ್ಗಳವೆ, ನಾವೇನು ಕಿತ್ತಾಡಿಕಿಲ್ಲ. ನಿಮ್ ದಸ್ತಗಿರಿ ಮಾಡ್ತಾವೆ ಅಂದ್ರೆ ಸಾಕು, ನಮ್ ಸಂಖ್ಯೆ ಬರ್ಕೋಬೇಕು, ಹತ್ತೀವಿ ವ್ಯವಸ್ಥೆಯಲ್ಲಿ. ಇಲ್ಲಿ ಬಂದು ಕೂತಿದೀವಲ್ಲ, ಕಾನೂನು ಭಂಗ ಮಾಡಿದೀವಿ. ಇಲ್ಲಿ ಹೋಗೋರಿಗೆ ಬರೋರಿಗೆ ದಾರಿ ಹಿಂಗ್ ಕುಂತ್ಕಂದ್ರೆ ಕಾನೂನು ಯಾವ್ಯಾವ ಸೆಕ್ಷನ್ ಅಲ್ಲಿ ಇದು ಕಾನೂನು ಭಂಗ ಆಯ್ತು. ಕಾನೂನು ಭಂಗ ಅಂದ್ರೆ ರೈತರು ಬಂದು ಇಲ್ಲಿ ಸರ್ಕಾರಿ ಕಚೇರಿ ಹತ್ರ ಕಾನೂನು ಭಂಗ ಮಾಡೋರು ಅಂದ್ರೆ, ಕಾನೂನು ಭಂಗ ಆಗಿರೋನ್ನ ದಸ್ತಗಿರಿ ಮಾಡ್ಲಿಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಕಾನೂನು ವ್ಯವಸ್ಥೆ ಸತ್ತಿದೆ, ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆ ಸತ್ತಿದೆ. ಇದು ನಮ್ಮ ಸರ್ಕಾರದಕ್ಕೆ ನಮ್ಮ ಪ್ರತಿಭಟನೆ ಮೂಲಕ ಮುಟ್ಟಿಸ್ಬೇಕಾದಂಥದ್ದು. ಕಾನೂನು ಭಂಗ ಮಾಡಿದೀವಿ. ಕಾನೂನು ಭಂಗ ಮಾಡಿರೋದ್ರಿಂದ ನಮ್ ದಸ್ತಗಿರಿ ಮಾಡಿ ಇಲ್ಲ ನೀರು ಬಿಡಿ. ನೀರು ಬಿಡ್ಲಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ತಂತ್ರ ಮಾಡ್ತಾರೆ. ಈ ತಂತ್ರದ ಬಗ್ಗೆ ಬಹಳಷ್ಟು ರೈತರಿಗೆ ಅನುಭವ ಇದೆ. ಹಲವಾರು ಬಾರಿ 80 ಅಡಿ ಒಳಗಡೆ ನೀರಿದ್ದಾಗ ಒಂದು ನೀರು ನಮಗೂ ಕೊಟ್ಟಿದ್ದೀರಿ, ಬೆಂಗಳೂರಿಗೂ ಕೊಟ್ಟಿದ್ದೀರಿ, ತಮಿಳುನಾಡಿಗೂ ಕೊಟ್ಟಿದ್ದೀರಿ. ದಯಮಾಡಿ ಇಂಥ ವಿಚಾರದಲ್ಲಿ ಸ್ಪಷ್ಟವಾದಂತ ಅಭಿಪ್ರಾಯ ಬರೋಣ. ಎಲ್ಲಾ ಜಿಲ್ಲೆಯ ಗೊಣಗಾಟ, ಈ ಚಳುವಳಿಗಳು ಈಗಾಗಲೇ 4-5 ದಿನ ನಡೀತಾ ಇದೆ. ಇನ್ನು 2 ದಿನದಲ್ಲಿ ನೀರು ಬಿಡ್ಲಿಲ್ಲ ಅಂದ್ರೆ ನಮ್ ಬೆಳೆ ಯಾವ್ದು ಹುಡ್ಕೊಳ್ಳಲ್ಲ. ಸುಮ್ನೆ ಈ ಬಂದಿರೋರು ಯಾರು ಗದ್ದೆ ಹತ್ರ ಹೋಯ್ಕೆ ಮನ್ಸಿಲ್ಲ. ನಾನು ನಿನ್ನೆ ಒಣಗಿರೋದ್ಕಿಂತ ಇವತ್ತು ಎಷ್ಟು ಹೊಡೆದ ಅಂತ ನೋಡಿದಾಗ ನಮ್ಮ ಜನ ವಿಷ ಕೊಟ್ಬಿಟ್ಟು ಏನೋ ಅನ್ನೋ ಪರಿಸ್ಥಿತಿ ಬರ್ತದೆ. ಗದ್ದೆ ಕಡೆನೇ ಹೋಗ್ತಾ ಇಲ್ಲ. ದಯಮಾಡಿ ನೀರನ್ನ ಬಿಡದೇ ಇದ್ರೆ ಈ ರಾಜ್ಯ ಸರ್ಕಾರ ನಮ್ಮ ಬಹಳಷ್ಟು ವಿಷ ಕೊಡುವಂತ, ಅನ್ಯಾಯ ಮಾಡುವಂತ, ರೈತರ ಕುಲ ಜೊತೆ ಚೆಲ್ಲಾಟ ಆಡುವಂತ, ಬೆಳೆದಂತ ಇದು ಬರೀ ತಕ್ಲಿದ್ರೆ ಬೇಡ, ಸಾವಿರಾರು ಕೋಟಿ ಕಬ್ಬು ಬೆಳೆಯಕ್ಕೆ, ಬೇರೆ ಬೇರೆ ಬೆಳೆ ಬೆಳೆಯಕ್ಕೆ ಖರ್ಚು ಮಾಡಿದೀವಿ. ಅಂತ ಪರಿಸ್ಥಿತಿ ರೈತರ ಪರವಾಗಿ ಮಾತಾಡಲಿಲ್ಲ. ನೀವು ಯಾವ ಶಾಸಕರು ಇವರು? ಶಾಸಕರು ಈಗಲಾದ್ರೂ ನಾವು ಬೈಯೋದೇ ಇಲ್ಲ. ಶಾಸಕರನ್ನು ವಿನಂತಿ ಮಾಡ್ತೀನಿ, ನಿಮ್ಗೆ ಮಾನ ಮರ್ಯಾದೆ ಇದ್ರೆ, ಈ ಜಿಲ್ಲೆಯ ಜನಪ್ರತಿನಿಧಿಗಳಾಗಿದ್ರೆ ಜನರ ಪರವಾಗಿ ಧ್ವನಿ ಎತ್ತಿ. ಇಲ್ಲ ನೀವು ಸರ್ಕಾರದಲ್ಲಿರೋ ಅಧಿಕಾರಸ್ತ್ರ ಬಕೆಟ್ ಹಿಡಿಯಕ್ಕೆ ಹೋಗಿರುವಂತ ಶಾಸಕರು, ಮಂಡ್ಯ ಜಿಲ್ಲೆಯ ಶಾಸಕರು ಅಂತ ಹೇಳಿ ಸ್ಪಷ್ಟವಾಗಿ ನಾನು ಹೇಳ್ತೀನಿ.